ನಮಗೆ CM ಆಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ನಾವು ಮಾಡ್ತಾ ಇರೋದು ನಮ್ಮ ಮನೆ ಕೆಲಸ ಅಲ್ಲ. ನಮಗೆಲ್ಲರಿಗೂ ಉದ್ಯೋಗ ಇದೆ, ಬೇರೆ ಉದ್ಯೋಗಗಳಿದ್ದಾವೆ. ಅಥವಾ ಕನ್ನಡದ ಹೆಸರು ಹೇಳಿ ಯಾರೋ ಮನೆ ಬಾಗಿಲಿಗೆ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅಥವಾ CM ಹತ್ರ ಇಲ್ಲಿ ತನಕ ನಾವು ಫಂಡ್ ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೆ ಹೋಗಿಲ್ಲ. ಆದ್ದರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರೋದು ಕಾವೇರಿ ನೀರು ಕನ್ನಡಿಗರ ಆಸ್ತಿ, ಅದು ಜೀವನಾಡಿ. ಬೆಂಗಳೂರು ನಗರದಲ್ಲಿರುವವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ. ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಮತ್ತೆ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣ ಶಾಸನವನ್ನ ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಾ ಇದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ, ಡ್ಯಾಮ್ಗಳಲ್ಲಿ ನೀರು ತುಂಬ್ತಾ ಇರೋದ್ರಿಂದ, ಒಳೆ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಸರ್ಕಾರ ನೀರನ್ನ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾವು ಈ ಬಂದಿಂದ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ವಾಟಾಳ್ ಅವರಿಗೆ ಯಾವಾಗಲೂ ನಮ್ಮ ಬೆಂಬಲವನ್ನ ಕೊಡ್ತಾ ಇರ್ತೀವಿ. ವಾಟಾಳ್ ಅವರ ಬಗ್ಗೆ ನಮ್ದು ಎರಡೇ ಮಾತೇ ಇಲ್ಲ. ಅವ್ರ ಹೋರಾಟದಲ್ಲಿ ಕರ್ನಾಟಕದ ನಂಬರ್ 1 ಅಂತ ಹೇಳಿದ್ರೆ ಎಲ್ಲೂ. ಸರ್, ಈಗ PWM ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕಕ್ಕೆ ಹಿನ್ನಡೆ ಆಯಿತು. ನಿನ್ನೆ ಕೊಟ್ಟಂತ ಎರಡನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ತಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಕೈಗೊಂಡಿದ್ರಿ. ಈಗ ನಿನ್ನೆ ಡೈರೆಕ್ಷನ್ ಬಂದಿದೆ. ಅದರ ಪ್ರಕಾರ ಹೋದ್ರೆ ತಾವು ಹೋರಾಟ ಮಾಡಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ಏನು ರೈತರ ಪರವಾಗಿ ನಿಂತಿದ್ದೀವಿ ಎನ್ನುವಂತಹ ಮಾತನ್ನ ಹಿಂದೆ ಕೂಡ ತಾವು ಹೇಳಿದ್ರಿ, ತಮ್ಮ ಹಲವು ಬಣಗಳು ಕೂಡ ಹೇಳಿದ್ವು. ಆದ್ರೆ ಈ ನಿರ್ಧಾರ ಸರಿಯಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಅವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂಥ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆಯ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಂತಾ ಇದೀವಿ. ಆದ್ರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ MP ಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ